ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯವನಂತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸಂಜೆ ಆಫೀಸಿಂದ ಮನೆಗೆ ಹೊರಡಬೇಕು. ಅಷ್ಟೊತ್ತಿಗೆ ಜೋರು ಮಳೆ ಶುರು ಆಗೋಯ್ತು. ಅಲ್ಲಿರೋಂಗೂ ಇಲ್ಲ, ಮನೆಗೆ ಬರೋಂಗೂ ಇಲ್ಲ, ಆ ರೀತಿ ಆಗೋಯ್ತು. ಬಟ್ ಎಸ್, ಆದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಕ್ಲೈಮೇಟ್ ಅಂತೂ ಸಿಕ್ಕಾಬಿಟ್ಟೆ ಚಿಲ್ಡಾಗಿ ಇತ್ತು. ಎಷ್ಟು ಬಿಸಿಲಿತ್ತೋ ಅಷ್ಟೇ ಮಳೆ ಕೂಡ ಬರ್ತಾಯಿತ್ತು. ಆ್ಯಂಡ್ ಮಳೆನ ತಪ್ಪಿಸ್ಕೊಂಡು ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ಸಾಕಪ್ಪ ಅನ್ನಿಸ್ತಾಯಿತ್ತು. ರೋಡ್ ಎಲ್ಲ ಡ್ಯಾಮೇಜು, ಎಲ್ಲ ಕಡೆ ನೀರು ಹಾರ್ತಾ ಇದೆ. ಮಳೆ ಬರ್ತಾಯಿದೆ ನಿಲ್ತಾಯಿದೆ, ಬರ್ತಾಯಿದೆ ನಿಲ್ತಾಯಿದೆ. ಆ್ಯಂಡ್ ಆಲ್ಮೋಸ್ಟ್ ಒಂದು ಸ್ವಲ್ಪ ಒದ್ದೇನೆ ಆಗಿಬಿಟ್ಟು ಕಾಲೇಜಿಂದ ಬರೋಷ್ಟೊತ್ತಿಗೆ ಸಾಕಾಯಿತು. ಎಸ್, ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ರೆಗ್ಯುಲರ್ನೇ ಈವ್ನಿಂಗ್ ರೊಟೀನ ಸ್ಟಾರ್ಟ್ ಮಾಡಬೇಕು. ಸೊ ಕ್ಲೈಮೇಟ್ ಕೂಡ ಚೆನ್ನಾಗಿದೆ. ಸೊ ಇವತ್ತೇನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂತ ಗೊತ್ತಿಲ್ಲ. ಲೆಟ್ಸ್ ಡೂ ಇಟ್. ಓಕೆ, ಸೊ ಬನ್ನಿ, ಜಾಸ್ತಿ ಡಿಲೇ ಮಾಡ್ತಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನು ಚಳಿನಲ್ಲಿ ಸ್ಪೈಸಿಯಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ಅದಕ್ಕೆ ಹೋಗಿ ಚಿಕನ್ ತೊಗೊಂಡು ಬಂದಿದೆ. ಸೊ ಸ್ವಲ್ಪನೇ ತೊಗೊಂಡು ಬಂದಿದೆ ಚಿಕನು, ಒಂದೇ ಒಂದು ಕೋಳಿ ಎಷ್ಟು ತೊಗೊಂಡು ಬಂದಿದೆ. ಬಟ್ ಅದರಲ್ಲಿ 2 ವೆರೈಟಿ ಮಾಡೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಮೂಡ್ ಇರಲಿಲ್ಲ ಏನು ಮಾಡೋದಕ್ಕೂ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಬೇರೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಕ್ವಿಕ್ಕಾಗಿ ಏನಾದರೂ ಒಂಚೂರು ಖಾರವಾಗಿ ಮಾಡೋಣ ಅಂತ ಹೇಳಿ ಒಂದು ಕಡೆ ಸಾರಿಗೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಫ್ರೈ ಥರ ಮಾಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ. ಯೂಶ್ವಲಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಅಥವಾ ಗ್ರೇವಿ ಮಾಡ್ತಾಯಿದ್ದೀನಿ ಅಂದರೆ ಫ್ರೈ ಮಾಡಿಕೊಂಡು ಮಸಾಲೆ ಐಟಮ್ಸ್ನೆಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ರುಬ್ಕೊಂಡು ಹಾಕೋತೀನಿ. ಬಟ್ ಇವತ್ತು ನಿಜವಾಗ್ಲೂ ಪೇಷನ್ಸ್ ಇಲ್ಲ. ಸೊ ಹಾಗೆ ಹಸಿ ಮಸಾಲೆದೇ ಮಾಡೋಣ ಇವತ್ತು, ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ಮಾಡಿದೆ. ಸೊ ಅದಕ್ಕೆ ಚಿಕನ್ ಪೀಸಸ್ನ ಅದಕ್ಕೊಂದು ಸ್ವಲ್ಪ ಎರಡು ಬಾಡಿಸ್ಕೊಳ್ಳೋದಕ್ಕೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಕನ್ಫ್ಯೂಸ್ ಆಗ್ತಾಯಿದೆ, ಬಿಕಾಸ್ ಯಾವುದು ನಾನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ದಲೇ ಇದ್ದಿದ್ದರಿಂದ ಸುಮ್ಮನೆ ಹಾಗೆ ಕೈಗೆ ಏನು ಸಿಗುತ್ತೋ ಅದನ್ನೆಲ್ಲ ಹಾಕಿ ಬೇಗ ಪ್ರಿಪೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಒಂದು ಸ್ವಲ್ಪ ಚಿಕನ್ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಫ್ರೈ ಆಗಲಿ ಅಂತ ಹೇಳಿ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಅದಾದಮೇಲೆ ಅರ್ಶಿಣದ ಪುಡಿ. ಸೊ ಅರ್ಶಿಣದ ಪುಡಿ ಹಾಕಿದಾಗ ಅದರದ್ದು ಹಸಿ ವಾಸನೆ ಸ್ಮೆಲ್ ಏನಿದೆ ಕಂಪ್ಲೀಟಾಗಿ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ 2 ಕಡೆ ಇಲ್ಲಿ ನೀರೆಲ್ಲ ಸುಂಡೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವರು ಚಿಕನನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡು ಕೂಡ ಮಾಡ್ತಾರೆ, ಬೇಗ ಕುಕ್ ಆಗುತ್ತೆ ಅಂತ. ಬಟ್ ಹೇಳಬೇಕು ಅಂತಂದರೆ ಮಟನ್ಗಿಂತ ಚಿಕನ್ ತುಂಬ ಬೇಗನೆ ಕುಕ್ ಆಗುತ್ತೆ. ಬಟ್ ನಾವು ಚಿಕನ್ ಸೆಲೆಕ್ಷನ್ನ ಆದಷ್ಟು ಕಮ್ಮಿ ವೆಯ್ಟ್ ಇರುವಂಥ ಕೋಳಿನ ತೊಗೊಂಡ್ರೆ ತುಂಬ ಬೇಗನೆ ಬೇಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇಲ್ಲಿ ಹಸಿ ಮಸಾಲೆ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಹಾಕ್ಕೊಂಡಿರುವಂಥದ್ದು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಗೂ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇನ್ನು ನಿಮಗೆ ಬೇಕು ಅಂತಂದರೆ ಚಕ್ಕೆ ಲವಂಗ ಕೂಡ ಅದಕ್ಕೆ ಆ್ಯಡ್ ಮಾಡ್ಬೋದು. ಬಟ್ ನಾನು ಅದಕ್ಕೆ ಹಾಕಲ್ಲ. ಯೂಶ್ವಲಿ ತುಂಬ ಖಾರ ಅನಿಸ್ಬಿಡುತ್ತೆ ಚಕ್ಕೆ ಲವಂಗದ ಖಾರ. ಸೊ ಹಾಗಾಗಿ ನಾನು ಹಸಿ ಮಸಾಲೆಗೆ ಚಕ್ಕೆ ಲವಂಗ ಬಳಸ್ಕೊಂಡಿಲ್ಲ ನಾನಿಲ್ಲಿ. ಆ್ಯಂಡ್ ಎಸ್, ಇಲ್ಲಿ ಗ್ರೇವಿ ಮಾಡೋದಕ್ಕೆ ಚಿಕನ್ ಎಲ್ಲ ಒಂದು ಸ್ವಲ್ಪ ಬೆಂದಿದೆ ಚೆನ್ನಾಗಿ. ಅದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಆ್ಯಂಡ್ ಹಸಿ ಮಸಾಲೆ ಏನಿದೆ ಅದನ್ನು 2 ಐಟಮ್ಸ್ಗೆ ಹಾಕೋತಾ ಇದ್ದೀನಿ ನಾನು. ಆ ಕಡೆ ಸಾರಿಗೂ ಹಾಕೋತಾ ಇದ್ದೀನಿ, ಈ ಕಡೆ ಫ್ರೈಗೂ ಕೂಡ ಸೇಮ್ ನಾನು ಹಸಿ ಖಾರ ಏನು ಬಳಸಿದ್ದೆ ಅದನ್ನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಫ್ರೈನಲ್ಲಿ ನಮಗೆ ಜಾಸ್ತಿ ನೀರು ಬೇಯೋದಕ್ಕೆ ಹಾಕ್ಕೊಳ್ಳಲ್ಲ, ಸುಮ್ಮನೆ ಸುಕ್ಕ ಡ್ರೈ ಥರ ಏನಿರುತ್ತೆ. ಹಾಗಾಗಿ ಕೆಲವು ಸತಿ ಚಿಕನ್ ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಅಥವಾ ಬೆಂದರೂ ಕೂಡ ತುಂಬ ನಾರು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಸೊ ಆ ಥರ ಏನಾದರೂ ಡ್ರೈ ಮಾಡ್ತಾಯಿದ್ದೀರಾ ಅಂತ ಅಂದರೆ ಒಂದು ಸ್ವಲ್ಪ ಈ ರೀತಿ ಮೊಸರು ಆ್ಯಡ್ ಮಾಡಿಕೊಂಡಾಗ ಚಿಕನ್ ತುಂಬ ಚೆನ್ನಾಗಿ ಸಾಫ್ಟಾಗಿ ಜ್ಯೂಸಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈಗ ನಾನು ಕ್ಯಾಪ್ಸಿಕಮ್ ಎಲ್ಲ ಹಾಕ್ಕೊಂಡಿರೋದು ಅದ್ರ ಜೊತೆಗೆ ಮೊಸರು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಸಾಫ್ಟ್ ಆಗುತ್ತೆ. ಈಗ ಆಲ್ಮೋಸ್ಟ್ ಹಸಿ ಖಾರ ಕೂಡ ಬೆಂದಿದೆ. ಇವಾಗ ನಾನು ಟೊಮೆಟೊನ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ತೀನಿ. ಆ್ಯಂಡ್ ಇವಾಗ ಟೊಮೆಟೊಗೆ ಒಂದು ಸ್ವಲ್ಪ ಸಾಲ್ಟ್ ಬೇಕಾಗತ್ತೆ, ಅದು ಅದರದ್ದು ಸಾಫ್ಟ್ನೆಸ್ ಬರಲಿಕ್ಕೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಉಪ್ಪನ್ನ ಬರೀ ಟೊಮ್ಯಾಟೊ ಮೇಲೆ ಸ್ಪ್ರಿಂಕಲ್ ಮಾಡಿ ನೀಟಾಗಿ ಟೊಮ್ಯಾಟೊ ಸ್ಮ್ಯಾಶ್ ಆಗೋ ತನಕ ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡ್ತೀನಿ. ಸೊ ಇವಾಗ ಹಸಿ ಖಾರ ಏನು ಹುರ್ಕೊಂಡಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಹಾಕಿದ್ದೀನಿ. ಇವಾಗ ನೆಕ್ಸ್ಟ್ ನಾನು ಸಾರಿಗೆ ಬೇಕಾಗುವಂಥ ಮಸಾಲೆನ ಹಾಕ್ಕೋಬೇಕು, ಕನ್ಸಿಸ್ಟೆನ್ಸಿ ಮತ್ತು ಥಿಕ್ನೆಸ್ಗೆ. ಸೊ ಅದಕ್ಕೆ ನಾನಿಲ್ಲಿ ಟೊಮೆಟೊ, ಕಾಯಿ ಹಾಗೂ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಸಾಂಬಾರು ಪುಡಿನೇ ಬಳಸ್ತೀನಿ ಕೆಲವು ಸತಿ.
ಇಲ್ಲ ಅಂತಂದರೆ ಕೆಲವೊಂದು ಸತಿ ಬರೀ ಧನಿಯಾ ಪುಡಿ ಖಾರದ ಪುಡಿ ಹಾಕಿ ಮಾಡ್ತೀನಿ. ಸೊ ಇವತ್ತು ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪುಡಿನೇ ಬಳಸ್ತಾ ಇದ್ದೀನಿ. ಇದನ್ನು ಒಂದು ಸುತ್ತು ಚೆನ್ನಾಗಿ ಸುತ್ತಿಸ್ಕೊಂಡು ಬಂದರೆ ತುಂಬ ಚೆನ್ನಾಗಿ ನೈಸಾಗಿ ಆಗಿರುತ್ತೆ. ಆ್ಯಂಡ್ ಆ ಮಸಾಲೆ ಕಂಪ್ಲೀಟಾಗಿ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋ ತನಕ ಕುದಿಸ್ಬೇಕಾಗುತ್ತೆ. ತುಂಬಾ ಒಳ್ಳೆ ಟೇಸ್ಟ್ ಬರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಕೊತ್ತಂಬರಿ ಕೂಡ ಹಾಕಿ ಲಾಸ್ಟಲ್ಲಿ ನಾನು ರುಬ್ಕೊಂಡಿದ್ದೀನಿ. ಆ ಒಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಂಬಾರು ಕೂಡ ರೆಡಿ ಆಗ್ತಾ ಇರುತ್ತೆ. ಆ್ಯಂಡ್ ಈ ಕಡೆ ಫ್ರೈ ಕೂಡ ರೆಡಿ ಆಗ್ತದೆ. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಬೋದು ಈ ರೀತಿ ರೆಸಿಪೀಸ್ನ. ಇನ್ನು ಅದೆಲ್ಲ ಆದಮೇಲೆ ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ಕುದ್ದಾದಮೇಲೆ ಒಂದು ಸ್ವಲ್ಪ ಬಿಸಿ ನೀರನ್ನ ಕಾಯೋದಕ್ಕೆ ಇಟ್ಕೊಂಡು ಬಿಡ್ತೀನಿ. ಆದಷ್ಟು ಈ ರೀತಿ ನಾವು ಕೆಲವೊಂದು ರೆಸಿಪೀಸ್ಗೆ ಮಸಾಲೆ ಎಲ್ಲ ರೆಡಿ ಆದಮೇಲೆ ಬಿಸಿನೀರು ಹಾಕಬೇಕು ಅಂತ ಇರುತ್ತೆ, ಅಥವಾ ನೀರನ್ನ ಆ್ಯಡ್ ಮಾಡ್ಕೊಳ್ಳೋ ಅಂಥದ್ದು ಇರುತ್ತೆ. ಬೀಟ್ ಪಲಾವ್ ಆಗಿರ್ಬೋದು, ಬಿರಿಯಾನಿ ಆಗಿರ್ಬೋದು, ಅಥವಾ ಈ ರೀತಿ ಚಿಕನ್ ಸಾಂಬಾರುಗಳಾಗಿರ್ಬೋದು, ಇದೆಲ್ಲದಕ್ಕೂ ಫೈನಲಾಗಿ ನೀರನ್ನ ಆ್ಯಡ್ ಮಾಡ್ಕೊತೀವಿ. ಸೊ ಅದಕ್ಕೆ ಆದಷ್ಟು ಬಿಸಿನೀರನ್ನ ನಾವು ಬಳಸೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ್ಯಂಡ್ ಕುಕ್ಕಿಂಗ್ ಟೈಮ್ ಕೂಡ ಕಮ್ಮಿ ತಗೊಳುತ್ತೆ. ಯಾಕೆ ಅಂತಂದರೆ ಆಲ್ರೆಡಿ ಬಿಸಿಯಾಗಿರುತ್ತೆ, ಮತ್ತು ಅದಕ್ಕೆ ಇನ್ನು ಎಕ್ಸ್ಟ್ರಾ ಟೈಮ್ ಬಾಯ್ಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಹೊಂದ್ಕೊಂಡು ಕುಕ್ಕಿಂಗ್ ಟೈಮ್ ಕೂಡ ಬೇಗನೆ ಆಗುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಸಾಂಬಾರು ಒಂದು ಕುದಿ ಬರೋಕ್ಕೆ ಶುರುವಾಗಿದೆ. ಬಟ್ ಚೆನ್ನಾಗಿ ಎಣ್ಣೆ ಬಿಡೋ ತನಕನೂ ನಾವು ಇದನ್ನು ನೀಟಾಗಿ ಕುದಿಸ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಸಾರು ಅಷ್ಟು ರುಚಿ ಬರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಪೇಷನ್ಸಿಂದ ಈ ಒಂದು ಸಾಂಬಾರನ್ನ ಮಾಡ್ಕೋಬೇಕಾಗತ್ತೆ. ಬಟ್ ಎಲ್ಲ ಐಟಮ್ಸ್ನು ನಾನು ಹಾಗೆ ಕೈಗೆ ಏನೇನು ನೆನ್ಪು ಬರುತ್ತೋ ಅದನ್ನು ತೆಗೆದು ಇವತ್ತು ಮಾಡ್ತಾಯಿದ್ದೀನಿ. ಬಿಕಾಸ್ ಆಫೀಸಿಂದ ಬಂದು ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಆ್ಯಂಡ್ ತುಂಬ ಹೊಟ್ಟೆ ಕೂಡ ಹಸಿತಾಯಿತ್ತು. ಹಾಗಾಗಿ ಸ್ಪೆಸಿಫಿಕ್ಕಾಗಿ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹಾಗಾಗಿ ನಾನು ಏನು ರ್ಯಾಂಡಮ್ ಆಗಿ ಹೇಗೆ ಕುಕ್ಕಿಂಗ್ ಮಾಡ್ತೀನಿ ಅನ್ನೋ ವ್ಲಾಗ್ ಆಗಿರುತ್ತೆ. ಯೂಶ್ವಲಿ ನನ್ನ ವೀಡಿಯೋಸಲ್ಲಿ ನೀವು ಈ ಥರ ನೋಡಿರಲಿಲ್ಲ ಅಂತ ಅನ್ಕೋತೀನಿ. ಬಟ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಲೈಕ್ ಎಲ್ಲೆಲ್ಲಿ ಏನೇನು ಐಟಮ್ಸ್ ಇದೆ ಅದನ್ನು ತೆಗೆದು ಡೈರೆಕ್ಟಾಗಿ ಹಾಕ್ತೀನಿ. ಐ ಥಿಂಕ್ ಮೋಸ್ಟ್ ಆಫ್ ಯು ಮನೆಯಲ್ಲಿ ಇರುವಂಥವ್ರು ಇದೇ ರೀತಿ ಮಾಡ್ತೀರಾ. ಬಟ್ ನಾವು ಒಂದು ಸತಿ ವಿಡಿಯೋ ಶೂಟ್ ಮಾಡಬೇಕು ಅಂದರೆ ಪ್ರತಿಯೊಂದು ಐಟಮ್ಸ್ನೂ ಒಟ್ಟಿಗೆ ಇಟ್ಕೊಂಡು ಶೂಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ತುಂಬ ಟೈಮ್ ಹಿಡಿಯುತ್ತೆ ಪ್ರತಿಯೊಂದು ಸತಿನೂ ವಿಡಿಯೋ ಆನ್ ಮಾಡಿ ಆಫ್ ಮಾಡಲಿಕ್ಕೆ. ಸೊ ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಆ್ಯಂಡ್ ನನಗೆ ಸ್ವಲ್ಪ ಈಸಿ ಕೂಡ ಅಂತ ಅನ್ನಿಸ್ತು. ಜಸ್ಟ್ ಯು ಸ್ಟಾರ್ಟ್ ಡೂಯಿಂಗ್, ಮತ್ತು ಅದು ಕ್ಯಾಪ್ಚರ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ವಾಯ್ಸ್ ಓವರ್ ಲೇಟರ್ ಮಾಡ್ಬೋದು ಅಂತ ಹೇಳಿ. ಸೊ ಎಸ್, ಈಗ ಒಂದು ಸ್ವಲ್ಪ ಅದಕ್ಕೆ ಚಿಕನ್ ಮಸಾಲ ಪೌಡರ್ನ ಆ್ಯಡ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ರೆಡಿ ಮಾಡೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಸೊ ಚೆನ್ನಾಗಿ ಕುಕ್ ಆಗಿದೆ. ಈಗ ಫೈನಲಾಗಿ ಕೊತ್ತಂಬರಿನ ಇದಕ್ಕೆ ಬಳಸ್ತಾ ಇದ್ದೀನಿ. ಆ್ಯಕ್ಚುಲಿ ಕೊತ್ತಂಬರಿ ಹಾಕಾದ್ಮೇಲೆ ಒಂದೊಳ್ಳೆ ಅರೋಮಾ ಕೊಡೋಕ್ಕೆ ಶುರು ಮಾಡುತ್ತೆ. ಹಸಿ ಇದ್ದಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ರುಬ್ಬೋದಕ್ಕಿಂತ ಈ ರೀತಿ ಕೊತ್ತಂಬರಿನ ಮೇಲ್ಗಡೆ ಹಾಕಿದ್ರೆ ಬಹಳನೇ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಆಲ್ಮೋಸ್ಟ್ ನಮ್ಮ ಗ್ರೇವಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ. ಸ್ಪೆಷಲಿ ಚಪಾತಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಸೊ ಎಸ್, ಅಡುಗೆ ಎಲ್ಲ ರೆಡಿ ಆಗಿದೆ. ಸೊ ಆಲ್ಮೋಸ್ಟ್ ಇವತ್ತು ಸಿಕ್ಕಾಬಟ್ಟೆ ಟಯರ್ಡ್ ಅನ್ನಿಸ್ತಾ ಇತ್ತು. ಸೊ ಅದಕ್ಕೆ ಏನೂ ಕ್ಲೀನ್ ಮಾಡ್ಕೊಳ್ಳಿಲ್ಲ, ಏನೂ ಪ್ರಿಪ್ರೇಷನ್ ಇಲ್ಲ, ಸುಮ್ಮನೆ ಹಾಗೆ ಕೈಗೆ ಏನು ಸಿಕ್ತು ಅದನ್ನು ಹಾಕಿ ಇವತ್ತು ಮಾಡಿದ್ದೀನಿ. ಸೊ ನೋಡೋಣ ಟೇಸ್ಟ್ ಹೇಗೆ ಬರುತ್ತೆ ಅಂತ. ನೀವು ಕೂಡ ಟ್ರೈ ಮಾಡಿ. ಐ ಥಿಂಕ್ ಮೋಸ್ಟ್ ಆಫ್ ದ ಟೈಮ್ ಇದೇ ಆಗಿರುತ್ತೆ. ಕೆಲವೊಂದು ಸತಿ ಶೂಟ್ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡು ಆಮೇಲೆ ಮಾಡುವಂಥದ್ದು. ಇಲ್ಲ ಅಂತಂದರೆ ಅಲ್ಲಿ ಏನಿರುತ್ತೋ ಐಟಮ್ಸ್ ತೆಗೆದು ಬೇಗ ಕ್ವಿಕ್ಕಾಗಿ ಮಾಡಬೇಕಾಗುತ್ತೆ. ಆ್ಯಂಡ್ ಆ ಒಂದು ಹರಿಬರಿಲಿ ಹೋಗ್ಬೋದು ಎಷ್ಟು ಮೆಸ್ಸಿಯಾಗಿ ಕಾಣಿಸ್ತಾ ಇದೆ. ಬಟ್ ಎಸ್, ದಟ್ಸ್ ಓಕೆ, ಬಿಕಾಸ್ ಎಲ್ಲರ ಮನೇಲೂ ಆಲ್ಮೋಸ್ಟ್ ಇದೇ ಥರ ಇರುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಎಸ್, ಕೆಲವೊಂದು ಸತಿ ಆರ್ಗನೈಸ್ಡ್ ಆಗಿ ಇಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಎಲ್ಲಿ ತೆಗೆದು ಎಲ್ಲಿಡ್ತೀವಿ ಅನ್ನೋದು ಪ್ರತಿ ಸತಿ ಇದೇ ಮಾಡ್ತಾ ಹೋದರೆ ಇಟ್ಸ್ ಎ ನೆವರ್ ಎಂಡಿಂಗ್ ಸ್ಟೋರಿ ಅನ್ಕೋತೀನಿ. ಸ್ಟ್ರೀಸ್ ಬನ್ನಿ, ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತವೆ. ಫೆಸ್ಟಿವ್ ಹಾಕ್ಕೊಂಡು ಊಟ ಮಾಡಿಬಿಡ್ತೀನಿ, ಆಮೇಲೆ ಮತ್ತೆ ಸಿಗ್ತೀನಿ. ಸೊ ಇದಾಗಿತ್ತು ನನ್ನ ರ್ಯಾಂಡಮ್ ಕುಕ್ಕಿಂಗ್ ವ್ಲಾಗ್. ಐ ಹೋಪ್ ಈ ಒಂದು ವ್ಲಾಗ್ ನಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್ ಆ್ಯಂಡ್ ಬಾಯ್.